ಇಂತಹ ಚಿಲ್ಲರೆ ರಾಜಕಾರಣ ಈ ತರ ಹಿಡನ್ ಅಜೆಂಡಾ ಇಟ್ಕೊಂಡು ಹಿಂದೂಗಳನ್ನ ಉರ್ಸೋ ಕೆಲಸ ಬಿಟ್ರೆ ನೀವ್ ಇನ್ನೇನು ಮಾಡ್ತಾ ಇಲ್ಲ ಸರ್. ಆದ್ರೆ ಜನ ಮುಸಲ್ಮಾನ ಹೆಣ್ಮಕ್ಳಿಗೆ ಬುರ್ಕಾ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕೇಸರಿ ಶಾಲಾಕಕ್ಕಿಂತ ನೀವು ಕೊಡಲ್ಲ ಬಿಡಿ. ಆದ್ರೆ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವ್ರಿಗೂ ಮುಕ್ಕಾಲ್ ಪ್ಯಾಂಟ್, ತಲೆ ಮೇಲೆ ಒಂದು ಟೋಪಿ, ಕುರ್ಚಲ್ ಗಡ್ಡ ಬಿಟ್ಕೊಂಡ್ ಬರ್ಬೋದು ಅಂತ ಅದಕ್ಕೂ ಅವಕಾಶ ಕೊಟ್ಬಿಡಿ. ತಾಲಿಬಾನ್ ಸರ್ಕಾರನೇ ನೀವು ಮಾಡ್ತಾ ಇದಾರೆ ಅಲ್ಲಿ ಸ್ಪಷ್ಟವಾಗಿ ಹೋಗುತ್ತೆ. ನಾನು ಇನ್ನೂ ಒಂದ್ ಕೇಳಕ್ ಬಯಸ್ತೀನಿ. ಇರಾನ್ ನಲ್ಲಿ ಇವತ್ತು ನಡೀತಾರ ಯುದ್ಧ, ಅಮೆರಿಕ ಮತ್ತು ಇಸ್ರೇಲ್ ಇವುಗಳ ಒಂದು ಸಂಘರ್ಷವನ್ನ ಬದಿಗಿಡಿ. ಇರಾನ್ ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಅಲ್ಲಿನ ಸ್ಟೂಡೆಂಟ್ಸ್, ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಮಹಿಳೆಯರು ಯಾಕಾಗಿ ಬೀದಿಗಿಳಿದಿದ್ರು ಸರ್? ಕಳೆದ 10 ವರ್ಷಗಳಲ್ಲಿ 16 ಸರಿ ಬೀದಿಗಿಳಿದ್ರು. ಸಾರ್ವಜನಿಕವಾದಂತ ಸ್ಥಳಗಳಲ್ಲಿ, ಸರ್ಕಲ್ಗಳಲ್ಲಿ ಬುರ್ಕಾವನ್ನ ಒಂದ್ ಕಡೆ ಹಾಕಿ ಬೆಂಕಿ ಕೊಟ್ರು. ಯಾಕೆ ಸರ್? ಅಲ್ಲಿ ಬುರ್ಕಾವನ್ನ ಹೇರಿದ್ರಿಂದಾಗಿಯೇ ಅಲ್ಲಿನ ಮಹಿಳೆಯರು, ಅಲ್ಲಿನ ವಿದ್ಯಾರ್ಥಿಗಳು ಅದ್ರ ವಿರುದ್ಧ ಪ್ರತಿಭಟನೆ ರೂಪದಲ್ಲಿ ಬುರ್ಕಾವನ್ನ ಬೀದಿಗೆ ಹಾಕಿ ಬೆಂಕಿ ಕೊಟ್ಟಿದ್ರು ಸರ್. ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಇರಾನ್ ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಜನ ಭುಗಿಲೆದ್ದಿದ್ದು, ಮಹಿಳೆಯರು ಬೀದಿಗಿಳಿದಿದ್ದು, ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದು ಬುರ್ಕಾವನ್ನ ಇಂಪೋಸ್ ಮಾಡಿದ್ರಿಂದಾಗಿ. ನೀವೇನ್ ಸರ್ ಆ ಖಮೇನಿ ಸತೋದ? ನೀವೇನ್ ಹೊಸ ಖಮೇನಿ ಕರ್ನಾಟಕದ ಖಮೇನಿ ಆಗಿ ಕೊಟ್ಟಿದ್ದೀರ? ನೀವು ಇಲ್ಲಿ ಬುರ್ಕಾವನ್ನ ನೀವು ಶಾಲೆನಲ್ಲಿ ಕಂಪಲ್ಸರಿ ಮಾಡ್ತಾ ಇದ್ದೀರಿ. ಹಾಕೊಂಡು ಹೋಗಿಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಅಂದ್ರೆ ಬರ್ತಾರೆ. ನೀವು ಕರ್ನಾಟಕದ ಖಮೇನಿ ಆಗ್ಲಿಕ್ಕೆ ಹೊರಟಿದ್ದೀರ ಸರ್. ನಾನ್ ನಿಮ್ಮಿಂದ ಮಾತ್ರ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಸರ್. ಆ ಒಳ್ಳೆ ಆಡಳಿತ ಕೊಡೋದ್ ಬಿಟ್ಟು, ಅಭಿವೃದ್ಧಿ ಮಾಡೋದ್ ಬಿಟ್ಟು ಬರೀ ಇಂತಹ ಚಿಲ್ಲರೆ ರಾಜಕಾರಣ ಈ ತರ ಹಿಡನ್ ಅಜೆಂಡಾ ಇಟ್ಕೊಂಡು ಹಿಂದೂಗಳನ್ನ ಉರ್ಸೋ ಕೆಲಸ ಬಿಟ್ರೆ ನೀವ್ ಇನ್ನೇನು ಮಾಡ್ತಾ ಇಲ್ಲ ಸರ್. ಆದ್ರೆ ಜನ ನಿಮಗೆ ಓಟ್ ಹಾಕಿ ಗೆಲ್ಸ್ಬಿಟ್ಟಿದ್ದಾರೆ. ಇನ್ನು 2 ವರ್ಷ ಇರಬೇಕು, ನಿಮ್ಮನ್ನ